Why did he leave the house? Because it seems the second That time he has been just brought. I don't know have the details. He has been just brought. We will see why he left and all that will be inside. ಸರ್, ಚಿಕ್ಕಜಾಲದಲ್ಲಿ ಪೊಲೀಸರೇ ಗಾಂಜಾ ಪಾರ್ಟಿ ಮಾಡಿದ್ದಾರೆ ಅಂತ ಪೊಲೀಸರೇ ಪಾರ್ಟಿ ಗಾಂಜಾ ಪಾರ್ಟಿ ಮಾಡಿದ್ದಾರೆ. ಯಾವುದಪ್ಪ ಸರ್, ಇಬ್ಬರು ಸಿಕ್ಕಿದ್ರು. ಅದು ಒಂದು ಪಾರ್ಟಿನಲ್ಲಿ ಇದ್ದರು, ಇಬ್ಬರನ್ನು ಸಸ್ಪೆಂಡ್ ಮಾಡಿದ್ರು. ಹಳೆ ಕೇಸ್, ಒಂದು ತಿಂಗಳ ಹಿಂದೆ ಆಗಿರ್ತಕ್ಕಂಥದ್ದು. ಒಂದು ಇದರಲ್ಲಿ ಅವರು ಇದು ಗಾಂಜಾ ಸೇವನೆ ಮಾಡಿರಲಿಲ್ಲ, ಬಟ್ ಒಂದು ಪಾರ್ಟಿನಲ್ಲಿ ಇದೇ ರೀತಿ ಒಂದು ಲೇಟ್ ನೈಟ್ ಬರ್ತ್ಡೇ ಪಾರ್ಟಿನಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಗಾಂಜಾ ಸೇರಿದ್ದಾರೆ ಅಂತೆಲ್ಲ ಬೇರೆಯವರು ಅವರು ಟೆಸ್ಟ್ ಮಾಡ್ತಿದ್ವಿ, ಅವರು ಸೇರಿರಲಿಲ್ಲ. ಬಟ್ ಪಾರ್ಟಿನಲ್ಲಿ ಭಾಗವಹಿಸಿದ್ರೆ ಅವರನ್ನ ಸಸ್ಪೆಂಡ್ ಡಿಸ್ಪ್ಲಿನರಿ ಆಕ್ಷನ್ ತಗೊಂಡಿದ್ವಿ. ಯಾವ್ದು ಪಾರ್ಟಿ? ಯಾರ್ದು ಹೆಸರು ಇವರು ಹೇಳ್ತಾರೆ. ಬರ್ತ್ಡೇ ಪಾರ್ಟಿ. ಓಕೆ, ನನ್ನ ಹತ್ರ ವಿವರಗಳು ಇಲ್ಲ, ಆಮೇಲೆ ಕೊಡ್ತೀನಿ. Sir, are you planning to file any case against the Peki, as it seems it was the second time he escaped from the prison? How can you file a complaint against him? Under what section of law? Under what provision? Several questions. ಮ್ಯಾಟ್ರಿಮೋನಿಯಲ್ ಇದು ಇದೆ. Whatever it is there. ದರ್ಶನ್ ಕೇಸಲ್ಲಿ ಎಲ್ಲ FSL ರಿಪೋರ್ಟ್ ಕಂಪ್ಲೀಟ್ ಆಗುತ್ತೆ. ಎಲ್ಲೇ ಹೋಗಿದೆ, ಎಷ್ಟು ಬಂದಿದೆ, ಎಷ್ಟು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಅನೇಕ ಮೌಖಿಕ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ. ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳಿಸಲಾಗಿದೆ. ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ CFSಗೂ ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕಳುಹಿಸಲಾಗಿತ್ತು. ಈಗಾಗಲೇ ಕೆಲವು ವರದಿಗಳು ನಮ್ಮ ಕೈ ಸೇರಿವೆ. ಇನ್ನೂ ಕೆಲವು ವರದಿಗಳು ಆದಷ್ಟು ಶೀಘ್ರದಲ್ಲಿ ತಲುಪಿಸೋದಾಗಿ ಸಂಬಂಧಪಟ್ಟ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲರೂ ನಮಗೆ ತಿಳಿಸಿದ್ದಾರೆ. ಅವುಗಳು ಕೈ ಸೇರಿದ ನಂತರ ಮುಂದಿನ ಒಂದು ತನಿಖೆಯ ಭಾಗವಾಗಿ ಏನು ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳುವಾಗಿದ್ದರೆ ಅವುಗಳನ್ನು ಕೇಳಿ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಈ ಪ್ರಕರಣದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ. ಎಷ್ಟು ಸ್ಯಾಂಪಲ್ಸ್ ಕಳಿಸಲಾಗಿದೆ, ಎಷ್ಟು ಬಂದಿದೆ, ಎಷ್ಟು ಅಂತ ಅಂಕಿ ಸಂಖ್ಯೆ ಐ ಡೋಂಟ್ ಹ್ಯಾವ್ ದಿಸ್ ಥಿಂಗ್. ಆಸ್ ಆಲ್ರೆಡಿ ಐ ಹ್ಯಾಡ್ ಟೋಲ್ಡ್ ಅರ್ಲಿಯರ್, ಅಬೌಟ್ 70% ಆಫ್ ದ ರಿಪೋರ್ಟ್ಸ್ ಹ್ಯಾವ್ ಕಮ್ ಫ್ರಮ್ ಬ್ಯಾಂಗ್ಳೂರ್ FSL, and the remaining electronic devices what we had sent to CFSL Hyderabad, those reports are still pending. ನಕಲಿ ಫೋನ್ ಪೇ ಮಾಡಿಬಿಟ್ಟು ಸರ್ ದುಡ್ಡು ಅರೆಸ್ಟ್ ಆಗಿದೆ ಸರ್. ನಕಲಿ ಫೋನ್ ಪೇನ? ಹಾಂ, ಅದೇ ಒಂದು ನಿನ್ನೆ ಆಗಿದೆ. ಬೈಟ್ ಇಲ್ಲ, ಆಮೇಲೆ ಇವ್ರು ಕೊಡ್ತಾರೆ ಅಥವಾ DCPಯಿಂದ ತಗೊಳ್ಳಿ. DCPಯಿಂದನೇ ತಗೊಳ್ಳಿ. ದೇವನಹಳ್ಳಿ ಇವರು DCP ನಾರ್ತ್ ಈಸ್ಟ್. ಓಕೆ, ಮತ್ತೊಮ್ಮೆ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ಈ ಒಂದು ಇದನ್ನು ಮುಗಿಸೋಣ. ಧನ್ಯವಾದಗಳು. ಹ್ಯಾವ್ ಅ ನೈಸ್ ವೀಕೆಂಡ್ ಆಲ್ಸೋ. ಕೇವಲ ಕಾಕತಾಳೀಯ ಮಾತ್ರ. ಬನ್ನಿ. ಎಲ್ಲಿದಪ್ಪ ಇದು? ಮಾದೇಪುರ. 25,000 ರಿವಾರ್ಡ್ ಕೊಡ್ತೀನಿ. Next. Okay, here it is. Good.
ಕುಮಾರಸ್ವಾಮಿ ಯಾವ್ದು ನಿಮ್ಮದು ಏನು ಪ್ರಕರಣ ಮನೆ ಕಳ್ಳತನ ಪ್ರಕರಣ 470 ಕೆಜಿ ಗಟ್ಟಿ. ಗುಡ್. ನೆಕ್ಸ್ಟ್. ಗುಡ್. ನಿಮ್ದು ಯಾವುದು? ಶ್ರೀಗಂಧ. ಇನ್ನೂ ಇದಾವ ತೋಟದಲ್ಲಿ ಅಥವಾ ಮುಗಿದ ಅಷ್ಟೇ ಒಂದೇ ಇತ್ತು? ಮುಂದೆ ಬರೋದು. ಸೊ ದಟ್ ಮುಂದೆ ಆಗಲ್ಲ. ಇರೋದು ಒಂದು ಒಟ್ಟಾಗಿ ಅಂದರೆ ಸೌತಲ್ಲಿ ಚೆನ್ನಾಗಿ ಮಾಡ್ತಾರೆ ಡಿಟೆಕ್ಷನ್ಸ್. ಥ್ಯಾಂಕ್ ಯು. ಲೆಟ್ಸ್ ಗೋ. ಅವರು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದಾರೆ, ಆದರೆ ಕೆಮ್ಮು ಅವರನ್ನು ಎಚ್ಚರಿಸಿತು. ವಿಕ್ಸ್ ವೇಪುರ ಇದು ಕಟ್ಟಿದ ಮೂಗು, ಕೆಮ್ಮು, ತಲೆನೋವು ಮತ್ತು ಮೈಕೈ ನೋವಿಗೆ ಉಪಶಮನ ನೀಡುತ್ತದೆ. ಈಗ ಅವರು ರಾತ್ರಿ ಇಡೀ ನೆಮ್ಮದಿಯಿಂದ ಮಲಗಬಹುದು. ವಿಕ್ಸ್ ವೇಪುರ. ಮತ್ತು ತಲೆನೋವಿದ್ದರೆ ಹಚ್ಚಿರಿ ವಿಕ್ಸ್ ನ ಹೊಸ ರೋಲ್ ಆನ್ ಆಯಿಲ್. ಇದು ತಲೆನೋವು ತೊಲಗಿಸುತ್ತೆ, ಜಿಗುಟುತನ ಇಲ್ಲದೆ. इसे एवर रेडी अल्टीमा का लॉन्ग लास्टिंग पावर चाहिए। टॉयज से बच्चों की इमेजिनेशन चलती रहती है, इसलिए इनकी बैटरी चलती रहनी चाहिए। नई एवर रेडी अल्टीमा बैटरी है 400% लॉन्गर लास्टिंग। To take place, here we have the visuals coming in. ISRO is all set to launch the EOS-8 satellite using its recently built SSLV D3 vehicle. These are the live visuals we're getting for you. The countdown has already begun. This satellite, that is EOS-08 satellite, is constructed on Microsat IMS-1 bus. The hoisting of this hidden segment of the first stage. Control to note event 138 completed. प्रथम चरण का यह इग्नाइटर है जो प्रज्वलित करेगा प्रथम चरण के सॉलिड बूस्टर को। बहुत ही सावधानी पूर्वक, सुरक्षा पूर्वक यह कार्य संपन्न किया जाता है। यह है द्वितीय चरण, SS2 के नाम से जाना जाता है यह। The SS2 along with the interstages being brought after assembly to the first launch pad and being hoisted for integration with the assembled first stage. द्वितीय चरण को भी प्रथम चरण के ऊपर लाकर समायोजित कर दिया जाता है। और यह आप देख रहे हैं तृतीय चरण, यह भी ठोस नोदक पर आधारित तृतीय चरण है जो लगभग 4.5 टन का ठोस नोदक अपने साथ लिए हुए है। After the third stage assembly which you have just watched, here are the visuals from the spacecraft preparation facility where EOS-08 is getting prepared. The prepared satellite will be placed on VTM and then the payload fairing will be closed in the satellite preparation facility. अभी आप अपनी स्क्रीन पर देख रहे हैं, यह है EOS-8 भूप्रेक्षण उपग्रह जो कि लगभग 175 किलोग्राम उपग्रह है। इसे भी बड़ी सावधानी पूर्वक यान के साथ समायोजित कर दिया जाएगा। यह अभी इसको एनकैप्सुलेट किया जा रहा है। पेलोड फेयरिंग के अंदर इसे सुरक्षित कर लॉन्च पैड लाया गया है। इस एनकैप्सुलेटेड असेंबली को स्टेज 3 के ऊपर में
समायोजित कर दिया गया और इस तरह तैयार हो चुका है SSLV D3 लॉन्च व्हीकल। इसके पश्चात मोबाइल सर्विस टावर को सुरक्षित दूरी पर वापस ले लिया जाता है। All preparations for SSLV Readiness Review and Launch Authorization Board have already given clearance for proceeding with the countdown and launch of SSLV D3 EOS-08 mission. All operations in the countdown sequence till automatic launch sequence have been completed satisfactorily. Based on the clearance obtained from the launch vehicle, spacecraft, range and distract network station and prevailing favorable weather condition, Mission Director hereby authorizes to initiate launch operation sequence for the launch of SSLV D3 EOS-08 mission at 9:17 hours IST today, that is 16th August 2024. All stations to note, Mission Director has given authorization for the launch of SSLV D3 EOS-08 mission. इस उड़ान की उल्टी गिनती लगभग 6.5 घंटे पहले शुरू हो चुकी है। Mission